ಯುವತಿಗೆ ಲೈಂಗಿಕ ದೌರ್ಜನ್ಯ ಯತ್ನ ಆರೋಪ ಹಿನ್ನೆಲೆ ಟೆಕ್ಕಿ ಅನುರಾಗ್ ಎಂಬಾತನ ಬಂಧಿಸಲಾಗಿದೆ. ಸೆಂಟ್ ಮಾರ್ಕ್ ರಸ್ತೆಯ ಕೆಫೆಯಲ್ಲಿ ಈ ಘಟನೆ ನಡೆದಿದೆ. ಇದೇ 21ರಂದು ಕೆಫೆಗೆ ಹೋಗಿದ್ದಂತಹ ಯುವತಿಯನ್ನ 10 ಗಂಟೆ ಸುಮಾರಿಗೆ ಬಾರ್ ಕೌಂಟರ್ ಬಳಿ ತೆರಳಿದಾಗ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಲಾಗಿತ್ತು. ಕೌಂಟರ್ ಬಳಿ ಟೆಕ್ಕಿ ಅನುರಾಗ್ ಕಿರುಕುಳಕ್ಕೆ ಯತ್ನಿಸಿದ. ಈ ಬಗ್ಗೆ ಕಬ್ಬನ್ ಪಾರ್ಕ್ ಠಾಣೆಗೆ ಯುವತಿ ದೂರನ್ನ ದಾಖಲು ಮಾಡಿತ್ತು. ಪ್ರಕರಣ ದಾಖಲಿಸಿ ಆಂಧ್ರ ಮೂಲದ ಟೆಕ್ಕಿ ಅನುರಾಗ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ಕುರಿತಂತೆ ನ್ಯೂಸ್ 18 ನಿರಂತರ ವರದಿಯನ್ನ ಮಾಡಿತ್ತು. ನಿರಂತರ ವರದಿ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಬನ್ನೇರುಘಟ್ಟ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತರನ್ನ ಜಾನ್ ರಿಚರ್ಡ್, ಪುನೀತ್ ಅಲಿಯಾಸ್ ಕಾಡೆ, ವಾಸಿ, ಅನುಷ್ ಮದನ್, ಇನ್ನು ಅರುಣ್ ಕಾಣಿಕಾ ಸ್ವಾಮಿ ಅನ್ನೋರನ್ನ ಬಂಧಿಸಿದ್ದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಆರೋಪಿಗಳ ಬಂಧನದ ಬಳಿಕ ಸಂತ್ರಸ್ತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ತುಂಬಾ ಸಪೋರ್ಟ್ ಮಾಡಿದ್ರು. ಈಗ ಆರೋಪಿಗಳನ್ನ ಜೈಲಿಗೆ ಕಳಿಸ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು. ಆದರೆ ಅವರಿಗೆ ಕಾನೂನು ಪ್ರಕಾರ ಕಠಿಣ ಜೈಲು ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸಿಕ್ಕಿದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೈಲಿಗೆ ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್. ಈ ಥರ ಅವ್ರು ಬಂದರು, ಮನೆ ಹತ್ರ ನೈಟೆಲ್ಲ ಇದ್ದರು ಸರ್. ತುಂಬ ಸೆಕ್ಯೂರಿಟಿ ಆಗಿದ್ದರು, ತುಂಬ ಕೇರ್ ಮಾಡಿದ್ರು. ಪೊಲೀಸವರು ಕೂಡ ಮನೆ ಹತ್ರನೇ ಇದ್ದರು. ನ್ಯಾಯ ಸಿಕ್ಕಿತ್ತು. ಏನೋ ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇಂಥ ಘಟನೆಗಳನ್ನ ನಾವು ಲಘುವಾಗಿ ಪರಿಗಣಿಸಲ್ಲ, ಇವೆಲ್ಲ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ, ಕೂಡಲೇ ಕೇಸ್ ಹಾಕಿ ಅರೆಸ್ಟ್ ಮಾಡೋ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನು ಮಾಡೇ ಮಾಡ್ತಾರೆ. ಈಗ ಅರೆಸ್ಟ್ ಆಗಿದ್ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನು ಯಾವುದನ್ನು ನಾವು ಲಘುವಾಗಿ ತಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಭಾಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ. ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣ ಸಂಬಂಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಕ್ರೈಮ್ ಆಗ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸನೇ ಇರಲ್ಲ, ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತಾನೆ ಇರುತ್ತೆ ಅಂತ ಶಿವಗಂಗಾ ಬಸವರಾಜ್ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಒಬ್ಬರು ಅದು ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ ಸಣ್ಣ ಪುಟ್ಟ ಘಟನೆ, ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತ ಇದ್ರು ತನಿಖೆ ಮಾಡ್ತಾರೆ. ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡೇ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದ್ರೂ ಸಹಜ, ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ. ಅದನ್ನ ಏನು ಮಾಡ್ಬೇಕು, ಪನಿಷ್ಮೆಂಟ್ ಮಾಡ್ತೀವಿ. ಬಿಜೆಪಿಯ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣ ಸಂಬಂಧ ಇಬ್ಬರಿಗೂ ಜಾಮೀನು ಮಂಜೂರಾಗಿದೆ. ನೆಲಮಂಗಲದ JMFC ಕೋರ್ಟ್ನಿಂದ ಇಬ್ಬರಿಗೂ ಜಾಮೀನು ಮಂಜೂರಾಗಿರುವಂಥದ್ದು. ಗನ್ಮ್ಯಾನ್ ಶ್ರೀಧರ್, ಡ್ರೈವರ್ ಮಹೇಶ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಕಾರ್ ಓವರ್ಟೇಕ್ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಬಿಜೆಪಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಸೇರಿ 4 ವಿರುದ್ಧ ಡಾಬಾಸ್ಪೇಟೆಯಲ್ಲಿ FIR ದಾಖಲಾಗಿದೆ. ಅನಂತ್ ಕುಮಾರ್ ಹೆಗಡೆ, ಕಾರ್ ಡ್ರೈವರ್ ಮಹೇಶ್ ಹಾಗೂ ಗನ್ಮ್ಯಾನ್ ಶ್ರೀಧರ್ ಸೇರಿ 3ರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿರುವಂಥದ್ದು. ಇಬ್ಬರ ಹೇಳಿಕೆ ಪಡೆದು ನೆಲಮಂಗಲ ಕೋರ್ಟ್ಗೆ ಹಾಜರುಪಡಿಸೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ದಾಬಾಸ್ಪೇಟೆ ಪೊಲೀಸ್ ಠಾಣೆಯ ಮುಂದೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ದೊಡ್ಡಬಳ್ಳಾಪುರ, ನೆಲಮಂಗಲ ಉಪವಿಭಾಗ ಸೇರಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದೆ. ಮುಸ್ಲಿಂ ಸಂಘಟನೆಗಳು ಪೊಲೀಸ್ ಠಾಣೆಯ ಬಳಿ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಠಾಣೆಯ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕಾರ್ ಓವರ್ಟೇಕ್ ಜಟಾಪಟಿ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಡಾಬಾಸ್ಪೇಟೆ ಹತ್ತಿರ ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ಡ್ರೈವರ್ ಕಾರು ನಿಲ್ಲಿಸಿ ಹೊಡೆದಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಮುಂದಿನ ಹಂತದ ತನಿಖೆ ಮಾಡಿ ಕ್ರಮ ತಗೋತೀವಿ ಅಂತ ಪೊಲೀಸರು ನಮಗೆ ಹೇಳಿದ್ದಾರೆ ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವ್ರು ಯಾರೋ ಓವರ್ಟೇಕ್ ಮಾಡಿದರು ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್, ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡೆಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ. ಕಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ
ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಒಬ್ಬೊಬ್ಬರಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ರಾಜು ಕಾಗೆ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ ಗಡಿಯಲ್ಲಿ ನನ್ನ ಮತಕ್ಷೇತ್ರ ಇದೆ, ಯಾವ ದಿನ ಎಲ್ಲ ಮಂತ್ರಿಗಳು ಸಿಗ್ತಾರೆ ಅಂತ ಘೋಷಣೆ ಮಾಡಬೇಕು. ಸಾರ್ವಜನಿಕರಿಗೆ ಶಾಸಕರಿಗೆ ಒಂದು ಟೈಮ್ ಫಿಕ್ಸ್ ಮಾಡಲಿ. ಎಲ್ಲಿ ಹೋಗಿ ಅವರ ಮನೆಗಳನ್ನ ಹುಡುಕೋದು, ಫೋನ್ನಲ್ಲೂ ಸಿಗಲ್ಲ, ಅವರ ಪಿಎಗಳನ್ನ ಕೇಳಿದ್ರೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ವ್ಯವಸ್ಥೆ ಬದಲಾಗಬೇಕು, ಯಾವ ಪುರುಷಾರ್ಥಕ್ಕೆ ನಾವು ಇರಬೇಕು ಅಂತ ಕಿಡಿಕಾರಿದ್ರು. ವ್ಯವಸ್ಥೆ ಬದಲಾಗಬೇಕು, ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅನ್ನೋ ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು, ಏನು ನಮ್ಮ ಹತ್ತಿರ ಕೆಲಸ ಆಗ್ತಿದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ಕೆ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂಥ ಸೀನಿಯರ್ MLAಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು. ನಾವು ಸ್ವತಂತ್ರರು, ಅಲ್ಲಿಗೆ ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರೂ ನಾನು ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ. ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೀವೇ ಬರ್ತಿದ್ರೆ ನಿಮ್ಮ ಮುಂದೆ ಹೇಳೋದಿದ್ದೀನಿ. 13ರಿಂದ 18ರವರೆಗೆ ಇದ್ದಂಥ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. KPCC ಅಧ್ಯಕ್ಷರು ಏನಂತಾರೆ ಈ ವಿಚಾರ, ಅವ್ರಿಗೆ ಗಮನಕ್ಕೆ ಏನಾದರೂ ಇದೆಯಾ? ಅವ್ರು ನಮ್ಮನ್ನು ನೋಡೋದ ಇಲ್ಲ ಮನೆಗೆ ಹೋದ್ರೆ. ಇನ್ನೇನು ಹೇಳಿ. ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ಸದ್ದು ಮಾಡಿರುವ ಕರ್ನಾಟಕ ವಸತಿ ಇಲಾಖೆಯ ವಿರುದ್ಧದ ಹಗರಣಗಳ ಆರೋಪಕ್ಕೆ ಖುದ್ದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಜಮೀರ್ ಅಹಮದ್ ಖಾನ್, ಬಡವರ ಹಣ ತಿಂದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತ ಹೇಳಿದ್ರು. ಸರ್ ಹೇಳ್ತಾ ಇಲ್ವಾ ನಾನು, ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಬೇಕು. ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ, ನಾನು ತೊಗೊಂಡಿದ್ದೀನ. ಈಗ ಯಾರ ಕ್ಷೇತ್ರ ಅದು? BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲೇ ಮಾಡಿ, ಅವ್ರು ತಾನೇ. ಇನ್ನು ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 5,000 10,000 ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಆರೋಪಗಳು ಸುಳ್ಳು. ಬಡವರು ಕೊಡೋಕ್ಕೆ ಆಗಲ್ಲ. 2024ರಲ್ಲಿ 30,607 ಮನೆಗಳು ಮಂಜೂರಾಗಿದೆ ಅಂತ ಹೇಳಿದ್ರು. 4ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ಟಿವಿ. ವರ್ಷ ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು HP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆ ಈಗ ಆರೋಪ ಮಾಡೋದು ಏನಿದೆ? ಸಾಬೀತಾಗಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡಬೇಕು. ಇನ್ನು ಇದೇ ವೇಳೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದಿಲ್ಲ ಅಂತ ಜಮೀರ್ ಹೇಳಿದ್ರು. ಬಡವರ ಮನೆಗೆ ನಾನು ದುಡ್ಡು ಪಡೆದಿಲ್ಲ, ಬಡವರ ಹಣ ಪಡೆದ್ರೆ ಅವರಿಗೆ ಶಾಪ ತಟ್ಟದೆ ಬಿಡೋದಿಲ್ಲ ಅಂತ ಹೇಳಿದ್ರು. ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ ಹೇಳ್ರಿ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟೆ, ಎನಿಬಡಿ. ಹಾಗೇನೆ ನಾನು ಬೇರೆ ರೀತಿಯ ರಾಜಕಾರಣಿ ಅಲ್ಲ. ನನ್ನ ತಪ್ಪಿದ್ರೆ ನಾನೇ ರಾಜೀನಾಮೆಯನ್ನು ಕೊಡ್ತೀನಿ. ಕುರ್ಚಿಗೆ ಅಂಟಿಕೊಂಡು ನಾನು ಕೂತಿಲ್ಲ. ನನಗೆ ದಾಖಲೆ ಕೊಡ್ಲಿ, 24 ಗಂಟೆಗಳಲ್ಲಿ ಕ್ರಮ ಕೈಗೊಳ್ತೇನೆ. ನನ್ನ ತಪ್ಪಿದೆ ಅಂತ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ನಾನು ಬಂದ ಮೇಲೆ ಚನ್ನಪಟ್ಟಣಕ್ಕೆ 5,000 ಮನೆಗಳನ್ನು ಕೊಟ್ಟಿದ್ದೇನೆ, ರಾಮನಗರದಲ್ಲಿ 3,000 ಮನೆಗಳನ್ನು ಕೊಟ್ಟಿದ್ದೇನೆ. HDK CM ಆಗಿ ಬರೀ 690 ಮನೆಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಕುಟುಕಿದ್ರು. ವಸತಿ ಇಲಾಖೆಯ ವಿರುದ್ಧದ ಹಗರಣಗಳ ಆರೋಪ ಮಾಡಿದ ಕಾಂಗ್ರೆಸ್ BR ಪಾಟೀಲ್ ಸುಳ್ಳು ಹೇಳಿದ್ರಾ ಅನ್ನೋ ಚರ್ಚೆ ಶುರುವಾಗಿದೆ. BR ಪಾಟೀಲ್ ಮಾಡಿದಂತಹ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ತಾನು ಹಣ ಪಡೆದಿಲ್ಲ, ಹಣ ಪಡೆದವರ ಮಕ್ಕಳು ಹುಳ ಬಿದ್ದು ಸಾಯ್ಲಿ ಅಂತ ಸ್ಪಷ್ಟನೆ ನೀಡಿದ್ರು. ಹಾಗಾದ್ರೆ ಸಚಿವ ಜಮೀರ್ ಹಣ ಪಡೆಯದಿದ್ರೆ ಹಣ ಪಡೆದವರು ಯಾರು? ಜಮೀರ್ ಇಲಾಖೆಯಲ್ಲಿ ಹಣ ಪಡೆದಿದ್ದಾರಾ? ಪಂಚಾಯಿತಿ ಮಟ್ಟದಲ್ಲಿ ಹಣ ಪಡೆಯಲಾಗಿದೆಯಾ? ಅಥವಾ BR ಪಾಟೀಲ್ ಸುಮ್ಮನೆ ಆರೋಪ ಮಾಡಿದ್ರಾ? ಯಾರ ಹೆಸರನ್ನ ಹೇಳದೆ ಆರೋಪ ಮಾಡಿದ್ರಾ ಅನ್ನೋ ಚರ್ಚೆಗಳು ಶುರುವಾಗಿದ್ದು, BR ಪಾಟೀಲ್ ಹಣ ಪಡೆದವರ ಹೆಸರು ಹೇಳ್ತಾರಾ? ಕಾದು ನೋಡಬೇಕು.